ಶಾಸಕ ಯತ್ನಾಳ್ ವಿರುದ್ಧ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾಗಿದೆ. ಶೋಕಾಸ್ ನೋಟಿಸ್ಗೆ ಸಿಡಿದಿದ್ದಾರೆ ರೆಬಲ್ ನಾಯಕರು. ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿದ್ದು, ಅದಕ್ಕೆ ಉತ್ತರವನ್ನ ಕೊಡಿ ಅಂತ ಹೇಳಿ ಈಗಾಗಲೇ ಯತ್ನಾಳ್ಗೆ ನೋಟಿಸ್ ಜಾರಿಯಾಗಿದೆ. ಆ ವಿರುದ್ಧವಾಗಿ ಈಗಾಗಲೇ ರೆಬಲ್ ನಾಯಕರು ಸಿಡಿದಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಾಹುಕಾರ್ ಕೆಂಡಾಮಂಡಲವಾಗಿದ್ದು, ರೇಣುಕಾಚಾರ್ಯ ವಿರುದ್ಧ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಕಿಡಿ ನುಡಿ. ರೆಬಲ್ಸ್ ಬಿಜೆಪಿ ನಾಯಕರ ವಿರುದ್ಧ ಸಾಹುಕಾರ್ ಕೆಂಡಾಮಂಡಲರಾಗಿದ್ದಾರೆ. ರೇಣುಕಾಚಾರ್ಯ ವಿರುದ್ಧ ಕೂಡ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಶೋಕಾಸ್ ನೋಟಿಸ್ ವಿಚಾರಕ್ಕೆ ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಕಿಡಿ ನುಡಿ. ಶಾಸಕ ಯತ್ನಾಳ್ ವಿರುದ್ಧ ಶಿಸ್ತು ಸಮಿತಿಯಿಂದ ನೋಟಿಸ್. ಶೋಕಾಸ್ ನೋಟಿಸ್ಗೆ ಸಿಡಿದೆದ್ದಿದ್ದಾರೆ ರೆಬಲ್ಸ್. ರೇಣುಕಾಚಾರ್ಯ ವಿರುದ್ಧನೂ ಜಾರಕಿಹೊಳಿ ಕಿಡಿ ಕಾರಿದ್ದಾರೆ. ಮತ್ತೆ ವರ್ಚಸ್ಸು ಏನ್ ಹೇಳಿದ್ರು ಹಾಗಾದ್ರೆ ಜಾರಕಿಹೊಳಿ ನೋಡೋಣ. ರಾಜ್ಯ ಹೈಕಮಾಂಡ್ ಮಾತಾಡ್ತಾರು, ಜಿಲ್ಲೆ ಮಾತಾಡ್ತಾರೆ. 2 ದಿವಸ ನೋಟಿಸ್ ಬಂದ, ನಾನು ಕರೆದಿದ್ದೆ 2 ದಿವಸ ಆಯ್ತು. ಇವತ್ತು ನಿಮ್ಗೆ ಗೊತ್ತಾಯ್ತು. ಕಟ್ ಅಂಡ್ ಪೀಸ್ ಮಾಡಿ ನಾನು ಮಾಡಿದ್ರಲ್ಲ, ಕಟ್ ಅಂಡ್ ಪೀಸ್ ಮಾಡಿ ನಾ ಬರುದಿಲ್ಲ ಅಂದ್ರೆ ಹುಷಾರ್ ಹೈಕ್ ಮಾಡಿದೆ. ಅದ್ರ ಬಗ್ಗೆ ಓದಿರ್ತಾವ, ಏನಿದೆ ಸಬ್ಜೆಕ್ಟ್ ಓದಿರ್ತೀವಿ. ಕೊಡ್ತೀವಿ, ಅದೇನ್ ದೊಡ್ಡ ಅಂತ ಅನಾಹುತ ಅಲ್ಲ. ನೀವು ಸ್ಟಡಿ ಮಾಡಿ, ಅದು ಅದೇನ್ ದೊಡ್ಡ ಈಗ ನಮ್ದೊಂದು ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ಕಳಿಸ್ತಾರೆ. ಹೈಕ್ ಮಾಡಿ ಸರ್ ಹೆಸರು ನಮ್ಮನ್ನ ಪ್ರೂವ್ ಮಾಡಿಬಿಡ್ತಾರೆ. ನೋಡಿ, ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ, ಅವಾಗ ರಾಜಕಾರಣ ಗೊತ್ತಿಲ್ಲ. ಬಿ ಎಸ್ ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ, ಅವ್ರಿಗೆಲ್ಲ ಗೊತ್ತಿದ್ದಾರೆ. ಪಾಪ ವಿಜೇಂದ್ರ ಸಣ್ಣ ಹುಡುಗ, ದಯವಿಟ್ಟು ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು. ಮುಂದಿನ ಫ್ಯೂಚರ್ ಮತ್ತೆ ವಯಸ್ಸಾಗ ಅಧ್ಯಕ್ಷ ಬರೋದು, ಇವತ್ತು ಬಿಟ್ಟು ಒಳ್ಳೇದು. ಯತ್ನಾಳ್ ಅವರು ಮಾಡ್ಲೇಬೇಕಂತ ಹೇಳಿ ಈ ಕಟ್ಟಾವ ಸುಬ್ರಹ್ಮಣ್ಯ ನಾಯ್ಡು ನೋ ಕಾಮೆಂಟ್ಸ್. ನೀವೇನ್ ಹೇಳಿ ಅದಕ್ಕೆ ನೀವೇ ಕೇಳ್ಬೇಕು ಹೋಗ್ತಾ ಇದನ್ನ. ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆಂಕರ್ಗಳಿಗೆ ಹೇಳ್ರಿ, ಅದು ಸ್ವಲ್ಪ ನೋಟಿಸ್ ಓದಿ ಉತ್ತರ ಮಾಡಿ ನೋಡಿ. ಆಗೋದು ಬಿಡುದು ಬಿಟ್ಟು ದೇವ್ರ ಇಚ್ಛಾ. ರಾಜ್ಯ ನೋಡಿ ಹೈಕಮಾಂಡ್ ನೋಡಿ, ಜಗತ್ತಿನಲ್ಲಿ ಒಂದು ಬಲಿಷ್ಠವಾದ ಪಾರ್ಟಿ ಇದು. ಜಗತ್ತಿನಲ್ಲಿ, ಭಾರತ ಎಲ್ಲ ಅಂತ ಹೈಕಮಾಂಡ್ ಟ್ವಿಸ್ಟ್ ಮಾಡಿ ಸ್ವಲ್ಪ ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದಾರೆ ಅಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟಾಗ ಯತ್ನಾಳ್ ಜಿ ಅವರು ಈಸ್ ಕೇಪಬಲ್, ಅವರಿಗೆ ಶಕ್ತಿ ಇದೆ ಇದಕ್ಕೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ. ಮತ್ತು ನೈಜವಾಗಿ ಯಾವ ಹೋರಾಟವನ್ನ ನಾವು ಮಾಡ್ತಾ ಇದೀವಿ, ಹೊತ್ತು ಹೋರಾಟವನ್ನ, ಆ ವಿಚಾರವಾಗಿ ಕೇಳ್ತಾ ಇದ್ದಾರಾ ಅಥವಾ ಬೇರೆ ವಿಚಾರವಾಗಿ ಕೇಳ್ತಾ ಇದ್ದಾರೋ ನೋಟಿಸಸ್ ನಮಗೆ ಗೊತ್ತಿಲ್ಲ. ಯಾವುದೇ ವಿಚಾರಕ್ಕೆ ಬಂದ ಪಕ್ಷದ ಸಂಘಟನೆ ವಿಚಾರದಲ್ಲಿ ಇರ್ಬೋದು, ಅಥವಾ ಹೋರಾಟಗಳನ್ನ ಮಾಡ್ತಕ್ಕಂಥ ವಿಚಾರದಲ್ಲಿ, ವಕ್ಫ್ ಹೋರಾಟವನ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ಟೆಕ್ನಾಲಜಿ ಅವರಿಗೆ ಪೂರ್ಣ ಪ್ರಮಾಣದಂತ ಒಂದು ಬದ್ಧತೆ ಇದೆ ಮತ್ತು ಶಕ್ತಿ ಇದೆ. ಆ ನೋಟಿಸಸ್ಗೆ ಕ್ರಮಬದ್ಧವಾಗಿ ಅವರು ಉತ್ತರವನ್ನ ಕೊಡ್ತಾರೆ. ಯಾರು ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಕೊಡ್ತಾರೆ. ಟೆಕ್ನಾಲಜಿ ಅವರು ಈಸ್ ಕೇಪಬಲ್, ಅವರಿಗೆ ಶಕ್ತಿ ಇದೆ ಇದಕ್ಕೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ. ಮತ್ತು ನೈಜವಾಗಿ